ಸಾವಿತ್ರಿ 28 ವರ್ಷದ ಯುವ ವಿಧವೆ. ಅವಳ ಕಣ್ಣಿನಲ್ಲಿ ಸದಾ ಒಂದು ಮೌನದ ನೋವು. ಅವಳ ಗಂಡ ರಾಘವನು 3 ವರ್ಷಗಳ ಹಿಂದೆ ಜ್ವರದಿಂದ ಸಾವನ್ನಪ್ಪಿದ್ದ. ಮದುವೆಯಾಗಿ ಕೇವಲ 4 ವರ್ಷಗಳಲ್ಲೇ ಅವಳ ಬದುಕು ಬಿರುಗಾಳಿಯಾಗಿ ಸಿಲುಕಿತ್ತು. ರಾಘವನು ಬದುಕಿದಾಗ ಆ ಮನೆ ನಗುವಿನಿಂದ ತುಂಬಿತ್ತು. ಆದರೆ ಅವನು ಹೋದ ನಂತರ ಅದೇ ಮನೆ ಮೌನದ ಸಮಾಧಿಯಂತೆ ಕಾಣುತ್ತಿತ್ತು. ಅವಳಿಗೆ 3 ವರ್ಷದ ಮಗನು ಚಿನ್ನು ಇದ್ದನು. ಅವನಿಗಾಗಿ ಮಾತ್ರ ಸಾವಿತ್ರಿ ಬದುಕುತ್ತಿದ್ದಳು. ಬೆಳಗ್ಗೆ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುವುದು, ಸಂಜೆ ಮನೆಗೆ ಬಂದು ಮಗನನ್ನು ನೋಡಿಕೊಳ್ಳುವುದು, ಇದೇ ಅವಳ ದಿನಚರಿ ಆಗಿಬಿಟ್ಟಿತ್ತು. ಬಡತನ ಇದ್ದರೂ ಆತ್ಮಗೌರವ ತುಂಬಿತ್ತು. ಅವಳು ಯಾರ ಮುಂದೆ ಕೈಚಾಚುವವಳಲ್ಲ. ಆದರೆ ಹಳ್ಳಿಯ ಜನರ ಕಣ್ಣುಗಳಲ್ಲಿ ಅವಳು ವಿಧವೆ ಎಂಬ ಒಂದು ಪದದಿಂದಲೇ ಅಳೆಯಲ್ಪಡುತ್ತಿದ್ದಳು. ವಿಧವೆ ಹೆಂಗಸು ಹೆಚ್ಚು ನಗಬಾರದು, ಹೊರಗೆ ಹೆಚ್ಚು ತಿರುಗಬಾರದು. ಅವಳು ಯಾರ ಜೊತೆ ಮಾತನಾಡಿದರೂ ಜನರು ಮಾತನಾಡುತ್ತಾರೆ. ಇಂತಹ ಮಾತುಗಳು ಅವಳ ಹೃದಯಕ್ಕೆ ಪ್ರತಿದಿನ ಚೂರಿಯಂತೆ ಇರಿಯುತ್ತಿದ್ದವು. ಒಂದು ದಿನ ಹಳ್ಳಿಯ ಶ್ರೀಮಂತ ರೈತ ಬಸವರಾಜನ ಮನೆಯಲ್ಲಿ ದೊಡ್ಡ ಹಣದ ಕಳ್ಳತನ ನಡೆಯಿತು. ಮನೆಯ ಅಲಮಾರಿಯಲ್ಲಿ ಇಟ್ಟಿದ್ದ 2 ಲಕ್ಷ ರೂಪಾಯಿ ಕಾಣೆಯಾಗಿತ್ತು. ಹಳ್ಳಿಯ ತುಂಬ ಈ ವಿಷಯ ಗದ್ದಲಾಯಿತು. ಯಾರು ಕದ್ದಿರಬಹುದು? ಹೊರಗಿನವರೂ ಅಲ್ಲ, ಮನೆಯದವರ ಪರಿಚಯವೇ ಇರಬೇಕು ಅಂತ ಅಂದುಕೊಳ್ಳುತ್ತಿದ್ದರು. ಬಸವರಾಜನ ಹೆಂಡತಿ ಲಲಿತಾ ತಕ್ಷಣ ಹೇಳಿದಳು, ನಿನ್ನೆ ಸಂಜೆ ಸಾವಿತ್ರಿ ಮನೆಗೆ ಬಂದಿದ್ದಳು. ಕೆಲಸದ ಕೂಲಿ ಕೇಳಲು ಬಂದಳು. ಅವಳೇ ನೋಡಿರಬೇಕು ಅಂತ ಹೇಳುತ್ತಾಳೆ. ಅವಳ ಮಾತು ಬೆಂಕಿಗೆ ಎಣ್ಣೆಯಾಯಿತು. ಹೌದು, ಅವಳಿಗೆಯೇ ಹಣದ ಅವಶ್ಯಕತೆ ಇದೆ, ಅವಳೇ ಕದ್ದಿರಬೇಕು ಅಂತ ಅಂದುಕೊಂಡರು. ವಿಧವೆ ಬಡವಳು, ಏನಾದರೂ ಮಾಡಿರಬಹುದು. ಕ್ಷಣಗಳಲ್ಲಿ ಹಳ್ಳಿ ಸಾವಿತ್ರಿಯನ್ನು ಕಳ್ಳಿ ಎಂದು ತೀರ್ಮಾನಿಸಿತ್ತು. ಮುಂದಿನ ದಿನ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರ ಮುಂದೆ ಅವಳನ್ನು ನಿಲ್ಲಿಸಲಾಯಿತು. ಸಾವಿತ್ರಿ ತಲೆ ತಗ್ಗಿಸಿಕೊಂಡು ನಿಂತಳು. ಅವಳ ಪಕ್ಕದಲ್ಲಿ ಚಿನ್ನು ಭಯದಿಂದ ಅಳುತ್ತಿದ್ದ. ಗ್ರಾಮದ ಮುಖಂಡ ಶಿವಪ್ಪ ಗಂಭೀರವಾಗಿ ಕೇಳಿದ್ದ, ಸಾವಿತ್ರಿ, ಸತ್ಯ ಹೇಳು, ಹಣ ನೀನೇ ಕದಿದೀಯಾ ಅಂತ ಕೇಳುತ್ತಾನೆ. ಸಾವಿತ್ರಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಅಯ್ಯ, ನಾನು ಬಡವಳಾಗಿರಬಹುದು, ಆದರೆ ಕಳ್ಳಿಯಲ್ಲ. ನನ್ನ ಮಗನಿಗೆ ನಾನು ಕಳ್ಳತನದ ಅನ್ನ ತಿನ್ನಿಸುವುದಿಲ್ಲ ಅಂತ ಹೇಳುತ್ತಾಳೆ. ಜನರ ನಡುವೆ ಗುಸುಗುಸು ಶುರುವಾಯಿತು. ಎಲ್ಲರೂ ಹೀಗೆ ಹೇಳುತ್ತಾರೆ ಅಂತ. ಅಳುವುದರಿಂದ ಸತ್ಯ ಬದಲಾಗುವುದಿಲ್ಲ. ಲಲಿತಾ ಕೋಪದಿಂದ ಹೇಳಿದಳು, ನಾಟಕ ಬೇಡ. ನಿನ್ನೆ ನೀನೇ ಬಂದಿದ್ದೆ, ಹಣ ಕಾಣೆಯಾಗಿದ್ದು ಅದೇ ದಿನ ಅಂತ ಹೇಳುತ್ತಾಳೆ. ಸಾವಿತ್ರಿ ಕೈ ಜೋಡಿಸಿ, ಅಕ್ಕ, ನಾನು ಕೂಲಿ ಕೇಳಲು ಬಂದೆ. ಮಗನಿಗೆ ಜ್ವರವಾಗಿತ್ತು, ಔಷಧಿಗೆ ಹಣ ಬೇಕಿತ್ತು. ಆದರೆ ನಾನು ನಿಮ್ಮ ಹಣ ಮುಟ್ಟಲಿಲ್ಲ ಅಂತ ಹೇಳುತ್ತಾಳೆ. ಯಾರೂ ಅವಳ ಮಾತು ನಂಬಲಿಲ್ಲ. ಆ ದಿನ ಅವಳ ಮೇಲೆ ಕಳ್ಳೆ ಎಂಬ ಮುದ್ರೆ ಬಿದ್ದಿತ್ತು. ಹಳ್ಳಿಯ ಮನೆಗಳು ಅವಳಿಗೆ ಕೆಲಸ ಕೊಡಲಿಲ್ಲ. ಮಕ್ಕಳು ಕೂಡ ಚಿನ್ನುವನ್ನು ಚುಡಾಯಿಸುತ್ತಿದ್ದರು, ನಿನ್ನ ಅಮ್ಮ ಕಳ್ಳೆ ಅಂತ. ಚಿನ್ನು ಮನೆಗೆ ಬಂದು ಅತ್ತ, ಅಮ್ಮ, ನೀನು ಕಳ್ಳೆಯಾ ಅಂತ ಪ್ರಶ್ನಿಸಿದ್ದ. ಆ ಪ್ರಶ್ನೆ ಸಾವಿತ್ರಿಯ ಹೃದಯವನ್ನು ತುಂಡು ಮಾಡಿತ್ತು. ಅವಳು ಮಗನನ್ನು ಅಪ್ಪಿಕೊಂಡು ಅತ್ತಳು. ಇಲ್ಲ ಕಣೋ, ನಿನ್ನ ಅಮ್ಮ ಬಡವಳು, ಆದರೆ ಕಳ್ಳೆಯಲ್ಲ ಅಂತ ಹೇಳುತ್ತಾಳೆ. ಆದರೆ ಸಮಾಜದ ಕಲ್ಲು ಹೃದಯಕ್ಕೆ ಆ ಕಣ್ಣೀರು ತಲುಪಲಿಲ್ಲ. ಒಂದು ರಾತ್ರಿ ಭಾರಿ ಮಳೆ ಸುರಿಯುತ್ತಿತ್ತು. ಸಾವಿತ್ರಿ ಮನೆಯೊಳಗೆ ಕುಳಿತು ದೇವರ ಮುಂದೆ ಅತ್ತಳು. ದೇವರೇ, ನಾನು ಯಾವ ಪಾಪ ಮಾಡಿದ್ದೆ? ಗಂಡನನ್ನು ತೆಗೆದುಕೊಂಡೆ, ಈಗ ಗೌರವವನ್ನು ತೆಗೆದುಕೊಳ್ಳುತ್ತಿದೆಯಾ? ನನ್ನ ಮಗನ ಮುಂದೆ ನನ್ನನ್ನು ಅಪರಾಧಿಯನ್ನಾಗಿ ಮಾಡಬೇಡ. ಆ ಕಣ್ಣೀರು ನೆಲಕ್ಕೆ ಬೀಳುತ್ತಿತ್ತು. ಅದೇ ಸಮಯದಲ್ಲಿ ಬಸವರಾಜನ ಮನೆಯೊಳಗೆ ಮತ್ತೊಂದು ಸತ್ಯ ಬೆಳೆದು ಬರುತ್ತಿತ್ತು. ಬಸವರಾಜನ ತಮ್ಮನ ಮಗ ಮಹೇಶ್ ಜೂಜಿನ ವ್ಯಸನಿ. ಅವನೇ ಆ ಹಣವನ್ನು ಕದ್ದಿದ್ದ. ಆ ಸಾಲ ತೀರಿಸಲು ಕಳ್ಳತನ ಮಾಡಿದ್ದ. ಆದರೆ ಭಯದಿಂದ ಮೌನವಾಗಿದ್ದ. ಪ್ರತಿ ರಾತ್ರಿ ಅವನಿಗೆ ನಿದ್ರೆ ಬಾರದಾಯಿತು. ಸಾವಿತ್ರಿಯ ಕಣ್ಣೀರು ಅವನ ಮನಸ್ಸನ್ನು ಕಾಡುತ್ತಿತ್ತು. ಒಂದು ದಿನ ಚಿನ್ನು ಶಾಲೆಯ ಹೊರಗೆ ಹತ್ತಿರುವುದನ್ನು ಕಂಡ. ಮಕ್ಕಳು ಅವನನ್ನು ಹಾಸ್ಯ ಮಾಡುತ್ತಿದ್ದರು, ಕಳ್ಳಿಯ ಮಗ, ಕಳ್ಳಿಯ ಮಗ ಅಂತ. ಆ ಮಾತು ಕೇಳಿ ಮಹೇಶ್ ತಲೆ ತಗ್ಗಿಸಿದ್ದ. ಆ ರಾತ್ರಿ ಅವನು ತಾಯಿಯ ಮುಂದೆ ಒಪ್ಪಿಕೊಂಡ. ಅಮ್ಮ, ಹಣವನ್ನು ನಾನು ತೆಗೆದಿದ್ದೆ ಅಂತ ಹೇಳಿದ್ದ. ಆ ಮಾತು ಕೇಳಿ ಅವನ ತಾಯಿ ಬೆಚ್ಚಿಬಿದ್ದಳು. ಏನು ಹೇಳ್ತಾ ಇದೀಯಾ? ಹೌದು ಅಮ್ಮ, ಸಾಲ ತೀರಿಸಲು ತೆಗೆದೆ, ಆದರೆ ತಪ್ಪು ಸಾವಿತ್ರಿಯ ಮೇಲೆ ಬಿದ್ದಿತ್ತು. ತಾಯಿ ಕಣ್ಣೀರು ಹಾಕಿದಳು. ಪಾಪಿ, ಒಬ್ಬ ವಿಧವೆಯ ಬದುಕನ್ನೇ ಸುಟ್ಟು ಹಾಕಿದೀಯಾ ಅಂತ ಅವಳ ತಾಯಿ ಹೇಳಿದಳು.
ಮರುದಿನ ಪಂಚಾಯಿತಿಯಲ್ಲಿ ಮತ್ತೆ ಜನ ಸೇರಿದರು. ಮಹೇಶ್ ಎಲ್ಲರ ಮುಂದೆ ನಿಂತು ಹೇಳಿದ್ದ, ಹಣವನ್ನು ಕದ್ದದ್ದು ಸಾವಿತ್ರಿಯಲ್ಲ, ನಾನು ಅಂತ. ಎಲ್ಲರೂ ನಿಶ್ಶಬ್ದ. ಬಸವರಾಜ್ ಕೋಪದಿಂದ ಎದ್ದನು. ಏನು? ಹೌದು ಮಾವ, ನಾನು ಜೂಜಿನ ಸಾಲಕ್ಕೆ ಕದ್ದೆ. ಭಯದಿಂದ ಮೌನವಾಗಿದ್ದೆ. ಸಾವಿತ್ರಿ ಅಕ್ಕ ನಿರಪರಾಧಿ ಅಂತ ಹೇಳಿದ್ದ. ಆ ಕ್ಷಣದಲ್ಲಿ ಎಲ್ಲರ ಮುಖದಲ್ಲಿ ನಾಚಿಕೆ. ಲಲಿತಾ ತಲೆ ತಗ್ಗಿಸಿಕೊಂಡಳು. ಶಿವಪ್ಪ ನಿಧಾನವಾಗಿ, ಸಾವಿತ್ರಿ, ನಾವು ದೊಡ್ಡ ತಪ್ಪು ಮಾಡಿದ್ದೇವೆ ಅಂತ ಹೇಳಿದರು. ಸಾವಿತ್ರಿ ಮೌನವಾಗಿ ನಿಂತಳು. ಅವಳ ಕಣ್ಣಲ್ಲಿ ಕಣ್ಣೀರು ಇದ್ದರು. ಅದು ದುಃಖದಷ್ಟೇ ಅಲ್ಲ, ನೋವಿನ, ಗೌರವದ ಕಣ್ಣೀರು. ಅವಳು ನಿಧಾನವಾಗಿ ಹೇಳಿದಳು, ನನ್ನ ಮೇಲೆ ತಪ್ಪು ಆರೋಪ ಮಾಡಿದಾಗ ನಾನು ಅತ್ತೆ. ಆದರೆ ನನ್ನ ಕಣ್ಣೀರನ್ನು ಯಾರೂ ನೋಡಲಿಲ್ಲ. ಇಂದು ಸತ್ಯ ಹೊರಬಂದಿದೆ. ಆದರೆ ನನ್ನ ಮಗನ ಮನಸ್ಸಿನ ಗಾಯವನ್ನು ಯಾರು ಗುಣಪಡಿಸುತ್ತಾರೆ ಅಂತ ಪ್ರಶ್ನಿಸುತ್ತಾಳೆ. ಯಾರಿಗೂ ಉತ್ತರ ಇರಲಿಲ್ಲ. ಲಲಿತಾ ಅವಳ ಕಾಲಿಗೆ ಬಿದ್ದು ಅತ್ತಳು. ಕ್ಷಮಿಸು ಸಾವಿತ್ರಿ, ನಾನು ತಪ್ಪು ಮಾಡಿದ್ದೆ ಅಂತ ಹೇಳುತ್ತಾಳೆ. ಸಾವಿತ್ರಿ ಅವಳನ್ನು ಎತ್ತಿದಳು. ಕ್ಷಮಿಸುವುದು ಸುಲಭ, ಆದರೆ ಸಮಾಜದ ಮಾತಿನಿಂದ ಒಡೆದ ಮನಸ್ಸನ್ನು ಮತ್ತೆ ಕಟ್ಟುವುದು ಕಷ್ಟ ಅಂತ ಹೇಳುತ್ತಾಳೆ. ಆ ದಿನದಿಂದ ಹಳ್ಳಿಯ ಜನ ಸಾವಿತ್ರಿಯನ್ನು ಬೇರೆ ದೃಷ್ಟಿಯಿಂದ ನೋಡಲು ಆರಂಭಿಸಿದರು. ಆದರೆ ಅವಳು ಹಳೆಯದಂತೆ ನಗಲಿಲ್ಲ. ಅವಳೊಳಗೆ ಏನು ಶಾಶ್ವತವಾಗಿ ಮುರಿದಿತ್ತು. ಕೆಲವು ದಿನಗಳ ನಂತರ ಹಳ್ಳಿಯ ಶಾಲೆಯಲ್ಲಿ ಚಿನ್ನುವಿಗೆ ಬಹುಮಾನ ನೀಡಲಾಯಿತು. ಅವನು ಮೊದಲ ಸ್ಥಾನ ಪಡೆದಿದ್ದ. ಗುರುಗಳು ಹೇಳಿದರು, ಈ ಮಗುವಿನ ಹಿಂದೆ ಒಂದು ಶಕ್ತಿಯುತ ತಾಯಿ ಇದ್ದಾಳೆ ಅಂತ. ಎಲ್ಲರ ಕಣ್ಣು ಸಾವಿತ್ರಿಯ ಕಡೆ ತಿರುಗಿತ್ತು. ಅವಳ ಕಣ್ಣೀರು ತಳೆಯಲಿಲ್ಲ. ಈ ಬಾರಿ ಅದು ಅವಮಾನದ ಕಣ್ಣೀರು ಅಲ್ಲ, ಅದು ಗೌರವದ ಕಣ್ಣೀರು. ಚಿನ್ನು ವೇದಿಕೆಯಿಂದ ಓಡಿ ಬಂದು ತಾಯಿಯನ್ನು ಅಪ್ಪಿಕೊಂಡ. ಅಮ್ಮ, ನೀನು ಕಳ್ಳೆಯಲ್ಲ, ನೀನು ನನ್ನ ಹೀರೋ ಅಂತ ಹೇಳಿದ್ದ. ಆ ಮಾತು ಕೇಳಿ ಸಾವಿತ್ರಿಯ ಹೃದಯ ವರ್ಷಗಳ ನಂತರ ಹಗುರವಾಯಿತು. ಅವಳು ಮಗನ ತಲೆಯ ಮೇಲೆ ಕೈಯಿಟ್ಟು ಹೇಳಿದಳು, ಕಣೋ, ಸತ್ಯ ಕೆಲವೊಮ್ಮೆ ತಡವಾಗಿ ಗೆಲ್ಲುತ್ತದೆ, ಆದರೆ ಅದು ಸೋಲುವುದಿಲ್ಲ ಅಂತ ಹೇಳುತ್ತಾಳೆ. ಸಂಜೆ ಸೂರ್ಯ ಹಳ್ಳಿಯ ಮೇಲೆ ಮೃದುವಾಗಿ ಅಸ್ತಮವಾಗುತ್ತಿದ್ದ. ಸಾವಿತ್ರಿ ತನ್ನ ಮನೆಯ ಮುಂದೆ ನಿಂತು ಆಕಾಶವನ್ನು ನೋಡುತ್ತಿದ್ದಳು. ರಾಘವ್, ನೀನು ಇದ್ದಿದ್ದರೆ ಇಂದು ಹೆಮ್ಮೆ ಪಡುತ್ತಿದ್ದೆ. ಗಾಳಿಯಲ್ಲಿ ಮೃದುವಾದ ಸ್ಪರ್ಶವೊಂದು ಅವಳ ಮುಖವನ್ನು ತಾಕಿದಂತೆ ಅನಿಸಿತ್ತು. ಅವಳು ಮೌನವಾಗಿ ನಗಿದಳು. ಜೀವನ ಅವಳನ್ನು ಹಲವು ಬಾರಿ ಮುರಿದಿತ್ತು, ಆದರೆ ಅವಳ ಸತ್ಯವನ್ನು ಮುರಿಸಲಿಲ್ಲ. ವಿಧವೆ ಎಂದು ಸಮಾಜ ಅವಳನ್ನು ಅವಮಾನಿಸಿತ್ತು, ಬಡವಳೆಂದು ಅವಳನ್ನು ತೀರ್ಪು ನೀಡಿತು. ಆದರೆ ತಾಯಿಯ ಹೃದಯ, ಸತ್ಯದ ಬಲ ಮತ್ತು ಕಣ್ಣೀರಿನ ಪ್ರಾರ್ಥನೆ ಇವೆಲ್ಲ ಸೇರಿ ಅವಳ ಗೌರವವನ್ನು ಮರಳಿ ತಂದವು. ಹಳ್ಳಿಯ ಜನರು ನಂತರ ಹೇಳುತ್ತಿದ್ದರು, ಸಾವಿತ್ರಿ ಕೇವಲ ಒಬ್ಬ ವಿಧವೆಯಲ್ಲ, ಅವಳು ಸತ್ಯದ ಪ್ರತಿಮೆ ಅಂತ. ಆದರೆ ಸಾವಿತ್ರಿಗೆ ಅದು ಮುಖ್ಯವಲ್ಲ. ಅವಳಿಗೆ ಮುಖ್ಯವಾದದ್ದು ಒಂದೇ, ತನ್ನ ಮಗ ಮತ್ತೆ ಹೆಮ್ಮೆಯಿಂದ ಇವಳು ನನ್ನ ಅಮ್ಮ ಎಂದು ಹೇಳುವುದು. ಅದು ಅವಳ ಬದುಕಿನ ದೊಡ್ಡ ಜಯ. ಮತ್ತೆ ಆ ಚಿಕ್ಕ ಮಣ್ಣಿನ ಮನೆಯಲ್ಲಿ ನಗು ಕೇಳಿಸತೊಡಗಿತ್ತು. ಆ ನಗುವಿನ ಹಿಂದೆ 1000 ಕಣ್ಣೀರುಗಳ ಕಥೆ ಇತ್ತು. ಸ್ನೇಹಿತರೆ, ಕತೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.